ಯಾವನೋ ಒಂದು ಹೇಳದ್ನೆಲ್ಲ ನೀವು ತಗೊಂಡು ಸುಮ್ಮನೆ ಸೀರಿಯಸ್ ನಾನು ಕೇಳೋದು, ದಾಡಿ ಇರೋದು ತೊಪ್ಪಿ ಆಗಿರೋರೆಲ್ಲ ದೊಡ್ಡ ಲೀಡರ್ ಅಂತ ನೀನು ಒಪ್ಕೊಂಬೇಡಿ. ಯಾವನೋ ಒಂದು ಹೇಳದ್ನೆಲ್ಲ ನೀವು ತಗೊಂಡು ಸುಮ್ಮನೆ ಸೀರಿಯಸ್ ನಾನು ಕೇಳೋದು, ದಾಡಿ ಇರೋದು ತೊಪ್ಪಿ ಆಗಿರೋರೆಲ್ಲ ದೊಡ್ಡ ಲೀಡರ್ ಅಂತ ನೀನು ಒಪ್ಕೊಂಬೇಡಿ. ನಲಪ್ಪಾಡ್ನ ವೈಟ್ ಕಾಲರ್ ನಾಯಕತ್ವ ಮಾಡುತ್ತಿರುವ ಡ್ಯಾಮೇಜ್. ನಮಸ್ಕಾರ ಸ್ನೇಹಿತರೆ, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಇತ್ತೀಚೆಗೆ ದಾವಣಗೆರೆಯ ಉಪಚುನಾವಣೆಯ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ ನಾಯಕ ಮೊಹಮ್ಮದ್ ನಲ್ಪಾಡ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಕೇವಲ ಗಡ್ಡ ಬಿಟ್ಟವರು, ಟೋಪಿ ಹಾಕಿದವರೆಲ್ಲರೂ ಒಳ್ಳೆಯ ಮುಸ್ಲಿಮರಾಗಲು ಸಾಧ್ಯವಿಲ್ಲ ಅಂತ. ಯಾವನೋ ಒಂದು ಹೇಳದ್ನೆಲ್ಲ ನೀವು ತಗೊಂಡು ಸುಮ್ಮನೆ ಸೀರಿಯಸ್ ನಾನು ಕೇಳೋದು, ದಾಡಿ ಇರೋದು ತೊಪ್ಪಿ ಆಗಿರೋರೆಲ್ಲ ದೊಡ್ಡ ಲೀಡರ್ ಅಂತ ನೀನು ಒಪ್ಕೊಂಬೇಡಿ. ಮೇಲ್ನೋಟಕ್ಕೆ ಇದು ಜಸ್ಟ್ ಒಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅಥವಾ ಗಿಮಿಕ್ ತರ ಕಾಣಿಸಬಹುದು. ಆದರೆ ಸ್ವಲ್ಪ ಆಳವಾಗಿ ಯೋಚಿಸಿ, ಸಮುದಾಯಕ್ಕೆ ಈಗ ಬೇಕಿರುವುದು ಪವರ್, ಅಂದ್ರೆ ಅಧಿಕಾರದ ರಾಜಕಾರಣ. ನಿಮ್ಮ ಈ ವೈಟ್ ಕಾಲರ್ ನಾಯಕರು, ಅಂದ್ರೆ ಸದಾ ಎಸಿ ರೂಮ್ಗಳಲ್ಲಿ ಕೂತು ರಾಜಕಾರಣ ಮಾಡುವ ನಾಯಕರು ಯಾಕೆ ಕೇವಲ ಇಂಥ ಟೋಪಿ ಗಡ್ಡದಂಥ ಭಾವನಾತ್ಮಕ ವಿಚಾರಗಳ ಬಗ್ಗೆ ಮಾತಾಡ್ತಾರೆ? ಭಾರತದಲ್ಲಿ ಸುಮಾರು 20 ಕೋಟಿ ಅಂದರೆ 13ರಿಂದ 14% ಜನಸಂಖ್ಯೆ ಇರುವ ಅತಿ ದೊಡ್ಡ ಅಲ್ಪಸಂಖ್ಯಾತ ಸಮುದಾಯ ಮುಸ್ಲಿಂ ಸಮುದಾಯ. ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿದರೆ ಮುಸ್ಲಿಮರನ್ನ ರಾಜಕೀಯ ಪಕ್ಷಗಳು ಕೇವಲ ವೋಟ್ ಬ್ಯಾಂಕ್ ಆಗಿ ಮಾತ್ರ ಬಳಸಿಕೊಂಡಿವೆ ಹೊರತು ತೀರ್ಮಾನ ಕೈಗೊಳ್ಳುವ ಜಾಗದಲ್ಲಿ ಅವರನ್ನ ಇದುವರೆಗೆ ಕೂರಿಸಿಲ್ಲ. ಇವತ್ತು ಮುಸ್ಲಿಂ ಸಮುದಾಯದ ಅಸಲಿ ಸಮಸ್ಯೆಗಳೇನು ಗೊತ್ತಾ? ಹಸಿವು, ನಿರುದ್ಯೋಗ, ಶಿಕ್ಷಣದ ಕೊರತೆ ಮತ್ತು ಯಾವುದೇ ಕಾರಣವಿಲ್ಲದೆ ಜೈಲಿನಲ್ಲಿ ಕೊಳೆಯುತ್ತಿರುವ ಯುವಕರು. ಆದರೆ ಇದರ ಬಗ್ಗೆ ಈ ನಾಯಕರೇಕೆ ಧ್ವನಿ ಎತ್ತೋದಿಲ್ಲ? ಈ ವಿಡಿಯೋದಲ್ಲಿ ನಾವು ಯಾವುದೇ ಪಕ್ಷದ ಪರ ಅಥವಾ ವಿರೋಧವಾಗಿ ಮಾತಾಡೋದಿಲ್ಲ. ಬದಲಾಗಿ ಪಕ್ಕ ಫ್ಯಾಕ್ಟ್ಸ್, ಡೇಟಾ ಮತ್ತು ಸರ್ಕಾರದ ಅಧಿಕೃತ ರಿಪೋರ್ಟ್ಗಳ ಮೂಲಕ ಮುಸ್ಲಿಂ ಸಮುದಾಯದ ರಿಯಲ್ ಸ್ಟೇಟಸ್ ಅನ್ನು ಡಿಕೋಡ್ ಮಾಡೋಣ. ಬನ್ನಿ ಶುರು ಮಾಡೋಣ. ಸ್ವಹಿತಾಸಕ್ತಿ ವರ್ಸಸ್ ಸಮುದಾಯದ ಸ್ವಾಭಿಮಾನ. ಇವತ್ತಿನ ರಾಜಕೀಯ ಸಿಸ್ಟಮ್ ಹೇಗಾಗಿದೆ ಅಂದ್ರೆ, ಮುಸ್ಲಿಮರನ್ನ ಮತದಾರರು ಅಂತ ಮಾತ್ರ ನೋಡಲಾಗ್ತಿದೆಯೇ ಹೊರತು ನಾಯಕರು ಅಂತ ಅಲ್ಲ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹಿಂದಿನ ಲೋಕಸಭೆಯಲ್ಲಿ ಆಯ್ಕೆಯಾಗಿರುವ ಕೇವಲ 24 ಮುಸ್ಲಿಂ ಸಂಸದರು. ಸ್ವಾತಂತ್ರ್ಯದ ನಂತರದ ಅತಿ ಕಡಿಮೆ ಸಂಖ್ಯೆ ಇದು. ಯಾಕೀಗಾಯಿತು? ಕಾರಣ, ಮುಸ್ಲಿಂ ನಾಯಕತ್ವ ಅನ್ನೋದು ಒಂದು ಬ್ಯೂರೋಕ್ರಸಿಯಾಗಿ ಬದಲಾಗಿದೆ. ಸಮುದಾಯದ ನೋವಿನ ಧ್ವನಿಯಾಗಬೇಕಿದ್ದ ನಾಯಕರು ತಮ್ಮ ಪಕ್ಷದ ಆದೇಶ ಪಾಲಿಸುವ ಯಂತ್ರಗಳಾಗಿದ್ದಾರೆ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುವ ಸಂದರ್ಶನಗಳನ್ನು ನೋಡಿ. ಯುವ ನಾಯಕರು ಟೋಪಿ, ದಾಡಿಯ ಬಗ್ಗೆ ಟೀಕಿಸುತ್ತಾ ತಮ್ಮನ್ನ ತಾವು ಮಾಡರ್ನ್ ಅಂತ ತೋರಿಸಿಕೊಟ್ಟಲು ಹೋಗುತ್ತಾರೆ. ರಾಜಕೀಯದಲ್ಲಿ ಶಿಸ್ತು ಬೇಕು ನಿಜ, ಆದರೆ ಈ ನಾಯಕರು ತಮ್ಮದೇ ಸಮುದಾಯದ ಕಷ್ಟಗಳ ಬಗ್ಗೆ ಎಷ್ಟು ಸ್ಪಷ್ಟವಾಗಿ ಮಾತಾಡ್ತಾರೆ ಅಂತ ನೋಡಿದ್ರೆ ಅಲ್ಲಿ ನಮಗೆ ಕಾಣುವುದು ಬಿಗ್ ಝೀರೋ. ಕಾಂಗ್ರೆಸ್ ಅಥವಾ ಇತರೆ ಜಾತ್ಯತೀತ ಪಕ್ಷಗಳಲ್ಲಿರುವ ಈ ಮುಸ್ಲಿಂ ನಾಯಕರು ಸಮುದಾಯದ ಹಿತಾಸಕ್ತಿಗಿಂತ ತಮ್ಮ ಪಕ್ಷದ ಹೈಕಮಾಂಡ್ನ ಬಕೆಟ್ ಹಿಡಿಯುವ ಸಂಸ್ಕೃತಿಗೆ ಬಲಿಯಾಗಿದ್ದಾರೆ. ಇದು ಮುಸ್ಲಿಂ ವೋಟರ್ಸ್ಗೆ ಕೇವಲ ತಮ್ಮ ನಾಯಕರ ರೀ ಎಲೆಕ್ಷನ್ ಆಟದ ಥರ ಕಾಣಿಸ್ತಿದೆಯೇ ಹೊರತು ಅದರಿಂದ ಸಮುದಾಯಕ್ಕೆ ₹1 ಲಾಭವಿಲ್ಲ. ಸಾಚಾರ್, NSO ಮತ್ತು ಕಾಂತರಾಜು ರಿಪೋರ್ಟ್ ಕಾಂಗ್ರೆಸ್ ಮುಸ್ಲಿಮರಿಗೆ ಎಲ್ಲವನ್ನ ಕೊಟ್ಟಿದೆ ಅಂತ ಕೆಲವರು ಹೇಳ್ತಾರೆ. ಆದರೆ ವಾಸ್ತವ ಏನು? ಡೇಟಾ ಏನು ಹೇಳುತ್ತೆ? 2005-2006ರ ಜಸ್ಟಿಸ್ ರಾಜೇಂದರ್ ಸಾಚಾರ್ ಸಮಿತಿಯ ವರದಿ ನೆನಪಿದೆಯಾ? ಆ ವರದಿ ಸ್ಪಷ್ಟವಾಗಿ ಹೇಳಿತ್ತು, ಮುಸ್ಲಿಂ ಸಮುದಾಯ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ ದಲಿತರಿಗಿಂತಲೂ ಕೆಳಮಟ್ಟದಲ್ಲಿದೆ ಅಂತ. ಈ ಸಮಿತಿ 76 ಶಿಫಾರಸುಗಳನ್ನು ಮಾಡಿತ್ತು. ಸಮಾನ ಅವಕಾಶ ಆಯೋಗ ಸ್ಥಾಪನೆ, ಮದರಸಾಗಳ ಸುಧಾರಣೆ ಮಾಡಬೇಕು ಎಂದೆಲ್ಲ ಹೇಳಲಾಗಿತ್ತು. ಆದರೆ ಅವೆಲ್ಲ ಎಷ್ಟರ ಮಟ್ಟಿಗೆ ಜಾರಿಯಾಯಿತು ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ. ಇನ್ನು ಲೇಟೆಸ್ಟ್ ಆಗಿ 2020ರ NSO ಅಂದ್ರೆ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ವರದಿಯನ್ನು ನೋಡಿ. ಶಿಕ್ಷಣದ ವಿಚಾರದಲ್ಲಿ ಮುಸ್ಲಿಮರ ಸಾಧನೆ SC/ST ಸಮುದಾಯಗಳಿಗಿಂತಲೂ ಹಿಂದಿದೆ. ಆರ್ಥಿಕವಾಗಿ ನೋಡಿದರೆ ನಗರ ಪ್ರದೇಶಗಳಲ್ಲಿ ಮುಸ್ಲಿಮರ ಬಡತನ ದರ 44%. ನ್ಯಾಷನಲ್ ಅವರೇಜ್ ಕೇವಲ 28%. ಕರ್ನಾಟಕದ ಕಥೆ ಏನಪ್ಪಾ? ನಮ್ಮ ರಾಜ್ಯದಲ್ಲಿ 2015ರಲ್ಲಿ 169 ಕೋಟಿ ರೂಪಾಯಿ ಖರ್ಚು ಮಾಡಿ ಕಾಂತರಾಜು ಸಮಿತಿಯಿಂದ ಜಾತಿ ಗಣತಿ ಮಾಡಲಾಯಿತು.
2024ರಲ್ಲಿ ಲೀಕ್ ಆದ ಆ ವರದಿಯ ಡೇಟಾ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಕರ್ನಾಟಕದಲ್ಲಿ ಮುಸ್ಲಿಮರೇ ಏಕೈಕ ಅತಿ ದೊಡ್ಡ ಸಮುದಾಯ. 18.08%, ಅಂದ್ರೆ ಸುಮಾರು 75.25 ಲಕ್ಷ ಜನರಿದ್ದಾರೆ. ಅಂದ್ರೆ 75,25,000 ಜನರಿದ್ದಾರೆ. ಆದರೆ ಅವರ ಜೀವನೋಪಾಯ ಸೂಚ್ಯಂಕ 32 ಅಂಕಗಳಿಗೆ ಕೇವಲ 26.94. ಅಂದರೆ ರಾಜ್ಯದ ಅತ್ಯಂತ ಹಿಂದುಳಿದ ವರ್ಗ ಈ ಮುಸಲ್ಮಾನರು. ಶಿಕ್ಷಣ ಕೇವಲ 11.7% ಮುಸ್ಲಿಮರು ಮಾತ್ರ 10ನೇ ತರಗತಿ ಪಾಸ್ ಆಗಿದ್ದಾರೆ. ಕೇವಲ 5.5% ಜನ ಮಾತ್ರ ಕಾಲೇಜು ಮೆಟ್ಟಲೇರಿದ್ದಾರೆ. ಉದ್ಯೋಗ ಕೇವಲ 1.03% ಜನ ಸರ್ಕಾರಿ ಕೆಲಸದಲ್ಲಿದ್ದರೆ 1.39% ಜನ ಮಾತ್ರ ಪ್ರೈವೇಟ್ ಸೆಕ್ಟರ್ನಲ್ಲಿದ್ದಾರೆ. ಬಹುಪಾಲು ಯುವಕರು ಇವತ್ತಿಗೂ ಸ್ಕ್ರಾಪ್ ವ್ಯಾಪಾರ, ಗ್ಯಾರೇಜ್ ಮತ್ತು ಸಣ್ಣ ಪುಟ್ಟ ಅಸಂಘಟಿತ ವಲಯಗಳಲ್ಲಿ ದಿನ ದೂಡ್ತಿದ್ದಾರೆ. ಇದಕ್ಕೆ ಪರಿಹಾರವಾಗಿ 2B ವರ್ಗದ 4% ಮೀಸಲಾತಿಯನ್ನ 8%ಗೆ ಏರಿಸಬೇಕು ಅಂತ ವರದಿ ಹೇಳಿದೆ. ಇತ್ತೀಚೆಗೆ ಸರ್ಕಾರ ಸಾರ್ವಜನಿಕ ಗುತ್ತಿಗೆಗಳಲ್ಲಿ ಅಂದ್ರೆ ಪಬ್ಲಿಕ್ ಕಾಂಟ್ರಾಕ್ಟ್ಸ್ಗಳಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿ ನೀಡಲು ಬಿಲ್ ಪಾಸ್ ಮಾಡಿದ್ದು ಮಾತ್ರ ಒಂದು ಸಕಾರಾತ್ಮಕ ಬೆಳವಣಿಗೆ. ಶಿಕ್ಷಣ ಮತ್ತು ಉದ್ಯೋಗ ಕಳೆದು ಹೋಗುತ್ತಿರುವ ಯುವಶಕ್ತಿ. ಯಾವುದೇ ಸಮುದಾಯ ಉದ್ಧಾರ ಆಗಬೇಕು ಅಂದ್ರೆ ಅಲ್ಲಿ ಎಜುಕೇಶನ್ ಇರಲೇಬೇಕು. ಆದರೆ ಅಖಿಲ ಭಾರತ ಉನ್ನತ ಶಿಕ್ಷಣ ಸಮೀಕ್ಷೆ ಅಂದ್ರೆ AISHE 2021-2022 ಪ್ರಕಾರ ದೇಶದ ಹೈಯರ್ ಎಜುಕೇಶನ್ ನಲ್ಲಿ ಮುಸ್ಲಿಂ ವಿದ್ಯಾರ್ಥಿಗಳ ಪಾಲು ಕೇವಲ 4.87%. 14% ಜನಸಂಖ್ಯೆ ಇರುವ ಸಮುದಾಯಕ್ಕೆ ಈ ನಂಬರ್ ಎಷ್ಟೊಂದು ಸಣ್ಣದಲ್ವಾ? ದೇಶದಲ್ಲಿ ಕೇವಲ 2.6% ಕಾಲೇಜುಗಳು ಮಾತ್ರ ಮುಸ್ಲಿಮರಿಂದ ರನ್ ಆಗ್ತಿವೆ. ಅದರಲ್ಲೂ 55% ನಾನ್ ಮುಸ್ಲಿಂ ಸ್ಟೂಡೆಂಟ್ಸ್ ಇದ್ದಾರೆ. ಆದರೆ ದಕ್ಷಿಣ ಭಾರತದಲ್ಲಿ ಅಂದರೆ ಕೇರಳ, ಕರ್ನಾಟಕ, ತಮಿಳುನಾಡು ಇಲ್ಲಿ ಮಾತ್ರ ಪರಿಸ್ಥಿತಿ ಸ್ವಲ್ಪ ಬೆಟರ್ ಇದೆ. ಇಲ್ಲಿ ಉನ್ನತ ಶಿಕ್ಷಣದಲ್ಲಿ ಮುಸ್ಲಿಮರ ಪ್ರಾತಿನಿಧ್ಯ 7%ರಿಂದ 10% ಇದೆ. ಸ್ಕಾಲರ್ಶಿಪ್ ಪಡೆಯುವವರ ಸಂಖ್ಯೆ ಕೂಡ ಸೌತ್ನಲ್ಲಿ 7% ಇದ್ರೆ ನಾರ್ತ್ ಇಂಡಿಯಾದಲ್ಲಿ ಕೇವಲ 1% ಇದೆ. ಇನ್ನು ಉದ್ಯೋಗದ ವಿಚಾರಕ್ಕೆ ಬಂದರೆ NSSO ಅಂದ್ರೆ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್ ಬಿಡುಗಡೆ ಮಾಡಿರುವ ರಿಪೋರ್ಟ್ ಪ್ರಕಾರ ಮುಸ್ಲಿಮರಲ್ಲಿ ನಿರುದ್ಯೋಗ ದರ 2.4% ಇಂದ 3.2%ಗೆ ಏರಿಕೆಯಾಗಿದೆ. ತಿಂಗಳ ಸಂಬಳ ಬರುವ ಅಂದ್ರೆ ರೆಗ್ಯುಲರ್ ಸ್ಯಾಲರಿಡ್ ಕೆಲಸಗಳಲ್ಲಿ ಮುಸ್ಲಿಮರ ಪ್ರಮಾಣ 21.5% ಇಂದ ಈಗ 18%ಗೆ ಕುಸಿದಿದೆ. ಸರ್ಕಾರದ ಪ್ರಧಾನಮಂತ್ರಿಗಳ 15 ಅಂಶಗಳ ಕಾರ್ಯಕ್ರಮ ಇದೆಯಲ್ಲ, ಅದರ ಪ್ರಗತಿ ಎಷ್ಟು ನಿಧಾನವಾಗಿದೆ ಅಂದ್ರೆ ಸಿಕ್ಕಾಪಟ್ಟೆ ಓದಿರೋರಿಗೂ ಇಂಥದ್ದೊಂದು ಯೋಜನೆ ಇದೆ ಅನ್ನೋದೇ ಗೊತ್ತಿಲ್ಲ. ಜಾತ್ಯತೀತ ಪಕ್ಷಗಳ ಡ್ರಾಮಾ ಮತ್ತು ಬಿಜೆಪಿ ಗುಮ್ಮ. ಈಗ ವಿಡಿಯೋದ ಅತ್ಯಂತ ಕ್ರಿಟಿಕಲ್ ಪಾರ್ಟ್ಗೆ ಬರೋಣ. ಅದೇ ರಾಜಕೀಯ ವಂಚನೆ. ರಾಜಕೀಯ ಪಕ್ಷಗಳು ಮುಸ್ಲಿಂ ವೋಟ್ ಪಡೀಲಿಕ್ಕೆ ಬಳಸುವ ಅತಿ ದೊಡ್ಡ ಅಸ್ತ್ರ ಅಂದ್ರೆ ಬಿಜೆಪಿ ಭಯ. ನಾವು ಬಿಟ್ರೆ ಬೇರೆ ದಾರಿ ಇಲ್ಲ ನಿಮಗೆ, ಬಿಜೆಪಿ ಬಂದ್ರೆ ನಿಮಗೆ ಅಪಾಯ ಅಂತ ಹೆದರಿಸಿ ವೋಟ್ ಹಾಕಿಸ್ಕೊಳ್ತಾರೆ. ಇದನ್ನೇ ಟ್ಯಾಕ್ಟಿಕಲ್ ವೋಟಿಂಗ್, ತಂತ್ರಗಾರಿಕೆಯ ಮತದಾನ ಅನ್ನೋದು. ಅಂದ್ರೆ ತಮ್ಮ ಅಭ್ಯರ್ಥಿ ಬೇಕು ಅಂತ ಪಟ್ಟು ಹಿಡಿಯದೆ ಸೇಫ್ ಆಗಿರಲಿ ಅಂತ ಯಾವುದೋ ಜಾತ್ಯತೀತ ಪಕ್ಷಕ್ಕೆ ವೋಟ್ ಹಾಕೋದು. ಆದರೆ ಈ ಜಾತ್ಯತೀತ ಪಕ್ಷಗಳು ಏನ್ ಮಾಡ್ತಿವೆ? 2024ರ ಎಲೆಕ್ಷನ್ ಡೇಟಾ ನೋಡಿ. 543 ಸೀಟ್ಗಳಿರೋ ಸಂಸತ್ತಿನಲ್ಲಿ ಇರೋದು ಜಸ್ಟ್ 24 ಮುಸ್ಲಿಂ ಎಂಪಿಗಳು. ಅಂದ್ರೆ ಕೇವಲ 4ರಿಂದ 5% ಪ್ರಾತಿನಿಧ್ಯ. NDA ಮೈತ್ರಿಕೂಟದಲ್ಲಿ ಕನಿಷ್ಠ ಒಬ್ಬನೇ ಒಬ್ಬ ಮುಸ್ಲಿಂ ಸಂಸದನಿಲ್ಲ. ಸರಿ, ವಿರೋಧ ಪಕ್ಷಗಳ ಕಥೆ ಏನು? ಇಂಡಿಯಾ ಒಕ್ಕೂಟ 2019ರಲ್ಲಿ 115 ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟಿತ್ತು. ಆದರೆ 2024ರಲ್ಲಿ ಕೇವಲ 78 ಜನರಿಗೆ ಕೊಟ್ಟಿದೆ. ಕಾಂಗ್ರೆಸ್ 34ರಿಂದ 19ಕ್ಕೆ, TMC 13ರಿಂದ 6ಕ್ಕೆ ಟಿಕೆಟ್ ಕಡಿಮೆ ಮಾಡಿವೆ. ಕರ್ನಾಟಕದಲ್ಲಿ 2023ರ ಎಲೆಕ್ಷನ್ ಅಲ್ಲಿ ಗೆದ್ದಿರೋದು ಕೇವಲ 9 ಮುಸ್ಲಿಂ ಶಾಸಕರು, ಎಲ್ಲರೂ ಕಾಂಗ್ರೆಸ್ನಿಂದ ಮಾತ್ರ. ಪಕ್ಷಗಳು ಮುಸ್ಲಿಮರ ಸಮಸ್ಯೆಗಳ ಬಗ್ಗೆ ಪಬ್ಲಿಕ್ ಆಗಿ ಮಾತಾಡಲ್ಲ. ಯಾಕೆ ಗೊತ್ತಾ? ಮುಸ್ಲಿಮರ ಪರ ಮಾತಾಡಿದ್ರೆ ನಮ್ಮ ಹಿಂದೂ ವೋಟ್ ಬ್ಯಾಂಕ್ ತಪ್ಪಿ ಹೋಗುತ್ತೆ ಅನ್ನೋ ಭಯ ಅವರಿಗೆ. 1992ರ ಬಾಬರಿ ಮಸೀದಿ ಧ್ವಂಸದ ಸಮಯದಲ್ಲಾಗ್ಲಿ, ಆಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ, 2020ರ ದೆಹಲಿ ಗಲಭೆಗಳ ಅಂದ್ರೆ 53 ಜನರ ಸಾವಾಯ್ತಲ್ಲ, ಆ ಸಮಯದಲ್ಲಾಗ್ಲಿ ಕಾಂಗ್ರೆಸ್ ಪಕ್ಷ ಅಥವಾ ಆಮ್ ಆದ್ಮಿ ಯಾವುದೇ ಕನಿಷ್ಠ ನೈತಿಕ ಬೆಂಬಲವನ್ನು ಕೊಡಲಿಲ್ಲ ಅಂತ ಮುಸ್ಲಿಂ ನಾಗರಿಕರು ಇವತ್ತಿಗೂ ಬೇಸರ ವ್ಯಕ್ತಪಡಿಸ್ತಾರೆ.
ಅವ್ರಿಗೆ ಸಿಗ್ತಿರೋದು ನಿಜವಾದ ಪ್ರಾತಿನಿಧ್ಯವಲ್ಲ, ಕೇವಲ ಭಯದಿಂದ ಹುಟ್ಟಿದ ರಾಜಕೀಯ ಆಶ್ರಯ ಅಷ್ಟೇ. ಕರಾಳ ನ್ಯಾಯಾಂಗ ವ್ಯವಸ್ಥೆ ಮತ್ತು ಅಶ್ರಫ್ ಪಸ್ಮಾಂಡ ಕಂದಕ, ಇದೆಲ್ಲದರ ಜೊತೆಗೆ ಮುಸ್ಲಿಂ ಯುವಕರನ್ನ ಒಳಗೊಳಗೆ ತಿಂದು ಹಾಕ್ತಿರೋದು ನಮ್ಮ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್. 2022-2023 NCRB ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ವರದಿ ನೋಡಿದ್ರೆ ಕರುಳು ಚುರುಕನ್ನತ್ತೆ. ಜೈಲಿನಲ್ಲಿ ವಿಚಾರಣಾಧೀನ ಕೈದಿಗಳಾಗಿರುವವರಲ್ಲಿ ಅಂದ್ರೆ ಅಂಡರ್ ಟ್ರಯಲ್ಸ್ 16.5% ಇಂದ 21% ಕೇವಲ ಮುಸ್ಲಿಂ ಯುವಕರಿದ್ದಾರೆ. ಬಡತನ, ವಕೀಲರನ್ನ ಇಡುವ ಶಕ್ತಿ ಇಲ್ಲದೆ 18ರಿಂದ 30 ವರ್ಷದ ಯುವಕರು ಜಾಮೀನು ಸಿಗದೆ ಜೈಲಿನಲ್ಲಿ ಕೊಳೆಯುತ್ತಿದ್ದಾರೆ. ಅದಕ್ಕಿಂತ ಭಯಾನಕ ಅಂದರೆ UAPA ಭಯೋತ್ಪಾದನೆ ತಡೆ ಕಾಯ್ದೆಯ ದುರ್ಬಳಕೆ. 2016ರಿಂದ 2019 ನಡುವೆ UAPA ಅಡಿ 5,922 ಬಂಧನಗಳಾಗಿವೆ. ಆದರೆ ಶಿಕ್ಷೆಯಾಗಿದ್ದು ಕೇವಲ 2.2% ಜನರಿಗೆ ಮಾತ್ರ. ಕರ್ನಾಟಕದಲ್ಲಿ ಕಳೆದ 20 ವರ್ಷಗಳಲ್ಲಿ ಶಿಕ್ಷೆಗೊಳಗಾದವರಲ್ಲಿ 80% ಪ್ರಕರಣಗಳು ಕೇವಲ ಗಿಲ್ಟಿ ಪ್ಲೀಸ್ ಅಂದರೆ ತಪ್ಪೊಪ್ಪಿಗೆಯಿಂದ ಬಂದಿವೆ. ಅಂದರೆ ಜಾಮೀನು ಸಿಗದೆ ಬದುಕೆ ಮುಗಿದು ಹೋಯಿತು ಅಂತ ಹತಾಶರಾದ ಮುಗ್ಧ ಯುವಕರು ತನಿಖಾ ಸಂಸ್ಥೆಗಳ ಜೊತೆ ಡೀಲ್ ಮಾಡಿಕೊಂಡು ಮಾಡದ ತಪ್ಪನ್ನ ನಾನೇ ಮಾಡಿದ್ದು ಅಂತ ಒಪ್ಕೊಂಡು ಜೈಲಿನಿಂದ ಹೊರಬರುವ ಪ್ರಯತ್ನ ಮಾಡ್ತಿದ್ದಾರೆ. ಫಾರ್ಮಸಿಸ್ಟ್ ಆಗಿದ್ದ ಸೌದ್ ಅಹಮದ್ ಅವರಂತಹ ಮುಗ್ಧ ಯುವಕರು ಯಾವುದೇ ಸಾಕ್ಷ್ಯಗಳಿಲ್ಲದೆ 19 ವರ್ಷ ಜೈಲು ವಾಸ ಅನುಭವಿಸಿ ಹೊರಬಂದರು. ಅವರ ಯೌವನ, ಕೆರಿಯರ್ ಯಾರು ವಾಪಸ್ ಕೊಡ್ತಾರೆ? ಯಾವ ವೈಟ್ ಕಾಲರ್ ನಾಯಕ ಇದರ ಬಗ್ಗೆ ಧ್ವನಿ ಎತ್ತಿದ್ದಾನೆ ಹೇಳಿ? ಇನ್ನು ಹೆಣ್ಣು ಮಕ್ಕಳ ಆರೋಗ್ಯ ನೋಡಿದರೆ NFHS 5 ರಿಪೋರ್ಟ್ ಪ್ರಕಾರ ಮುಸ್ಲಿಂ ಮಹಿಳೆಯರಲ್ಲಿ ರಕ್ತಹೀನತೆ ಅಂದ್ರೆ ಅನಿಮಿಯಾ 55.6%ಗೆ ಏರಿಕೆಯಾಗಿದೆ. ಅಪೌಷ್ಟಿಕತೆ ತಾಂಡವವಾಡ್ತಿದೆ. ಇದೆಲ್ಲದರ ನಡುವೆ ಸಮುದಾಯದ ಒಳಗೆ ಇರುವ ಜಾತಿ ವ್ಯವಸ್ಥೆ, ಹೌದು, ರಾಜಕೀಯ ಮತ್ತು ಅಧಿಕಾರವೆಲ್ಲ ಕೇವಲ ಮೇಲ್ವರ್ಗದ ಅಶ್ರಫ್ ಮುಸ್ಲಿಮರ ಕೈಯಲ್ಲಿದೆ. ಆದರೆ ಹಿಂದುಳಿದ ದಲಿತ ಮುಸ್ಲಿಮರಾದ ಪಸ್ಮಾಂಡ ಸಮುದಾಯ ಇಂದಿಗೂ ಸಾಮಾಜಿಕ ನ್ಯಾಯದಿಂದ ವಂಚಿತವಾಗಿದೆ. ಇಷ್ಟೆಲ್ಲ ಸಮಸ್ಯೆಗಳಿದ್ದಾಗ ಪರಿಹಾರ ಏನು? ದಾರಿ ಯಾವುದಯ್ಯ ಅಂದರೆ ಪ್ರಶ್ನಿಸುವ ನಾಯಕತ್ವ, ಪಕ್ಷದ ಗುಲಾಮರಾಗಿರುವ ಬಕೆಟ್ ಹಿಡಿಯುವ ನಾಯಕರನ್ನ ಪಕ್ಕಕ್ಕಿಟ್ಟು ಸಮುದಾಯದ ಹಿತಾಸಕ್ತಿಗಾಗಿ ಮಾತನಾಡುವ ನಾಯಕರನ್ನ ಬೆಳೆಸಬೇಕು. ಶಿಕ್ಷಣ ಮತ್ತು ಜಾಗೃತಿ, ಧಾರ್ಮಿಕ ಆಚರಣೆಗಳ ಜೊತೆಗೆ ಸಂವಿಧಾನ ಕೊಟ್ಟಿರುವ ಹಕ್ಕುಗಳ ಬಗ್ಗೆ ಯುವ ಜನತೆಗೆ ಅರಿವು ಮೂಡಿಸಬೇಕು. ಹೊಸ ಟೆಕ್ನಾಲಜಿ, ಬಿಸ್ನೆಸ್ ಬಗ್ಗೆ ಮಾರ್ಗದರ್ಶನ ನೀಡಬೇಕು. ಉತ್ತರ ಪ್ರದೇಶದ ಸೀತಾಪುರದಲ್ಲಿ ಪ್ರಥಮ್ ಫೌಂಡೇಶನ್ ತಂದಂತಹ ಎಜುಕೇಶನ್ ಕ್ರಾಂತಿ ನಮಗೆ ರೋಲ್ ಮಾಡಲಾಗಬೇಕು. ಪರ್ಯಾಯ ಚಿಂತನೆ, ಕೇವಲ ಕಾಂಗ್ರೆಸ್, JDS ಅಥವಾ ಯಾವುದೇ ಒಂದು ಪಕ್ಷಕ್ಕೆ ನಾವು ಬದ್ಧರು ಅನ್ನೋದನ್ನ ಬಿಟ್ಟು ಲೋಕಲ್ ಮಟ್ಟದಲ್ಲಿ ಯಾರು ಕೆಲಸ ಮಾಡ್ತಾರೋ ಅಂತವರನ್ನ ಬೆಂಬಲಿಸಬೇಕು. ಸ್ನೇಹಿತರೆ, ನಾವು ನೋಡಿದ ಈ ಡೇಟಾಗಳ ಸಾರಾಂಶ ಇಷ್ಟೇ. ಮುಸ್ಲಿಂ ಸಮುದಾಯವನ್ನ ಇವತ್ತು ಕಾಡ್ತಿರೋದು ಟೋಪಿ, ದಾಡಿ, ಬುರ್ಕಾದಂತಹ ಕೇವಲ ಭಾವನಾತ್ಮಕ ವಿಚಾರಗಳಲ್ಲ. ಸಮುದಾಯವನ್ನ ಒಳಗಿಂದೊಳಗೆ ಸಾಯಿಸುತ್ತಿರುವುದು ರಚನಾತ್ಮಕ ಬಡತನ, ಸ್ಟ್ರಕ್ಚರಲ್ ಪಾವರ್ಟಿ, ಶಿಕ್ಷಣದ ಕೊರತೆ ಮತ್ತು ನ್ಯಾಯಾಂಗದಲ್ಲಿನ ವಿಳಂಬ. ಇಂಥ ವಿಷಯಗಳ ಬಗ್ಗೆ ಮಾತಾಡ್ತಾ ಸಮುದಾಯವನ್ನ ಪವರ್ ಪಾಲಿಟಿಕ್ಸ್ನ ಕಡೆಗೆ ಒಯ್ಯೋದನ್ನ ಬಿಟ್ಟು ಗಡ್ಡ, ಟೋಪಿ, ದಾಡಿ ಅಂತ ಮಾತಾಡ್ಕೊಂಡಿದ್ರೆ ಸಮುದಾಯ ಖಂಡಿತವಾಗಿಯೂ ಒಡೆದು ಚೂರಾಗುತ್ತೆ ಅಥವಾ ಮತ್ತಷ್ಟು ಗುಲಾಮಗಿರಿಯ ಕಡೆಗೆ ಚಲಿಸುತ್ತೆ ಅನ್ನೋ ಅರಿವು ನಲ್ಪಾಡ್ ಥರದವರಿಗೆ ಇರಲೇಬೇಕು. ಈ ನಲಪ್ಪಾಡ್ ಥರದವರು ಮಾಡ್ತಿರುವ ಡ್ಯಾಮೇಜ್ ಅನ್ನ ಸಮುದಾಯ ಅರ್ಥ ಮಾಡ್ಕೊಳ್ಬೇಕು. ಯುವ ಜನತೆ ಈಗಲಾದರೂ ಎಚ್ಚೆತ್ತುಕೊಳ್ಬೇಕು. ಗಲಾಟೆ, ವಿವಾದ ಸೃಷ್ಟಿಸುವ ನಾಯಕರನ್ನ ದೂರವಿಡಿ. ಸಮಾಜದಲ್ಲಿ ಮೌಲ್ಯಯುತ ಜೀವನದ ಹಕ್ಕು, ಸಮಾನತೆ ಮತ್ತು ಅಭಿವೃದ್ಧಿಯ ಬಗ್ಗೆ ಚರ್ಚೆ ಶುರುವಾಗಲಿ. ಮುಸ್ಲಿಂ ಸಮುದಾಯ ತನಗೆ ಬೇಕಾದ ನಿಜವಾದ ನಾಯಕರನ್ನ ಹುಟ್ಟುಹಾಕುವ ಸಮಯ ಬಂದಿದೆ ಸ್ನೇಹಿತರೆ. ಎಲೆಕ್ಷನ್ ಟೈಮಲ್ಲಿ ವೋಟ್ ಕೇಳೋಕೆ ಬರೋ ಈ ವೈಟ್ ಕಾಲರ್ ನಾಯಕರಿಗೆ ಡೇಟಾ ಮತ್ತು ಫ್ಯಾಕ್ಟ್ಸ್ ಇಟ್ಕೊಂಡು ಸರಿಯಾದ ಉತ್ತರ ಕೊಡುವ ಜವಾಬ್ದಾರಿ ಇಂದಿನ ಯುವಕರ ಮೇಲಿದೆ, ಅಂದ್ರೆ ನಿಮ್ಮ ಮೇಲಿದೆ. ಈ ವಿಡಿಯೋದಲ್ಲಿ ನಾವು ಕೊಟ್ಟಿರೋ ಡೇಟಾ ಮತ್ತು ರಿಯಾಲಿಟಿ ಚೆಕ್ ನಿಮಗೆ ಸರಿ ಅನಿಸಿದ್ರೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಇದು ಕೇವಲ ಒಂದು ಸಮುದಾಯದ ಸಮಸ್ಯೆಯಲ್ಲ, ಇದು ಇಡೀ ನಮ್ಮ ಪ್ರಜಾಪ್ರಭುತ್ವದ ಅಭಿವೃದ್ಧಿಯ ಪ್ರಶ್ನೆ. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ನಲ್ಲಿ ಖಂಡಿತ ತಿಳಿಸಿ. ಯಾಕೆಂದ್ರೆ ಇದು ಕೇವಲ ಸುದ್ದಿ ಅಥವಾ ಸುದ್ದಿಯ ವಿಶ್ಲೇಷಣೆ ಅಲ್ಲ, ಇದೊಂದು ಚಳುವಳಿ. ನೋಡ್ತಾ ಇರಿ ಫಸ್ಟ್ ಕನ್ನಡ, ಆಗೋದೆಲ್ಲ ಒಳ್ಳೆಯದಕ್ಕೆ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು, ನಮಸ್ಕಾರ, ಜೈ ಹಿಂದ್, ಜೈ ಕರ್ನಾಟಕ.